ಇದು ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಪೋಸ್ ಸ್ಟೋರಿ. ದಾವಣಗೆರೆ ದಕ್ಷಿಣ ದಂಗಲ್ನ ಸ್ಫೋಟಕ ಸುದ್ದಿ. ಎಸ್ಡಿಪಿಐಗೆ ಕಾಸು ಕೊಟ್ಟಿದ್ರ ಆ ಮಿನಿಸ್ಟರ್ ಬ್ರದರ್. ಇದು ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಪೋಸ್ ಸ್ಟೋರಿ. ಇದು ದಾವಣಗೆರೆ ದಕ್ಷಿಣ ದಂಗಲ್ನ ಸ್ಫೋಟಕ ಸುದ್ದಿ. ಎಸ್ಡಿಪಿಐಗೆ ಕಾಸು ಕೊಟ್ಟಿದ್ರ ಆ ಮಿನಿಸ್ಟರ್ ಬ್ರದರ್. ಕೈಯಿಂದ ಹಣ ಪಡೆದು ಎಸ್ಡಿಪಿಐ ಚುನಾವಣೆ ಮಾಡ್ತಾ ಮುಸ್ಲಿಂ ಮುಖಂಡರಿಂದ ಅಫ್ಜರ್ ವಿರುದ್ಧ ಡೀಲ್ ಬಾಂಬ್ ಆರೋಪ ಇದೀಗ ಕೇಳಿಬರ್ತಾ ಇದೆ. ಎಸ್ಡಿಪಿಐನಿಂದಲೇ ಔಟ್ ಆಗ್ತಾರ ಅಫ್ಜರ್ ಕೊಡ್ಲಿಪೇಟೆ. ಕಾಂಗ್ರೆಸ್ ನಾಯಕರ ಜೊತೆ ಅಫ್ಜರ್ ಡೀಲ್ ಆರೋಪ ಕೇಳಿಬರ್ತಾ ಇದೆ. ಇದು ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಪೋಸ್ ಸ್ಟೋರಿ. ಎಸ್ಡಿಪಿಐಗೆ ಕಾಸು ಕೊಟ್ಟಿದ್ರ ಆ ಮಿನಿಸ್ಟರ್ ಬ್ರದರ್. ದಾವಣಗೆರೆ ದಕ್ಷಿಣದಲ್ಲಿ ಎಸ್ಡಿಪಿಐ ಅಭ್ಯರ್ಥಿಯಾಗಿ ಅಫ್ಜರ್ ಕೊಡ್ಲಿಪೇಟೆ ಕಣದಲ್ಲಿದ್ದಾರೆ. ಆದ್ರೆ ಕೇಳಿ ಬರ್ತಾ ಇರುವಂತಹ ಗಂಭೀರವಾದಂತಹ ಆರೋಪ ಅಂದ್ರೆ ಮುಸ್ಲಿಂ ಮುಖಂಡರಿಂದ ಅಫ್ಜರ್ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಡೀಲ್ ಬಾಂಬ್ ಏನಿದೆ ಅಥವಾ ಡೀಲ್ ಆರೋಪ ಏನಿದೆ, ಕೈಯಿಂದ ಹಣ ಪಡೆದು ಎಸ್ಡಿಪಿಐ ಚುನಾವಣೆ ಮಾಡ್ತಾ ಅನ್ನುವಂಥ ಪ್ರಶ್ನೆ ಇದೀಗ ಉದ್ಭವ ಆಗುವಂತೆ ಮಾಡ್ತಾ ಇದೆ. ಅಫ್ಜರ್ ಕೊಡ್ಲಿಪೇಟೆಯನ್ನ ಎಸ್ಡಿಪಿಐನಿಂದ ಉಚ್ಚಾಟಿಸಿ ಕಾಂಗ್ರೆಸ್ ಮುಸ್ಲಿಂ ನಾಯಕರಿಂದ ಹೆಚ್ಚಾಗ್ತಾ ಇದೆ ಒತ್ತಡ ತಂತ್ರ. ದಾಖಲೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಮುಸ್ಲಿಂ ನಾಯಕರುಗಳು. ಜಮೀರ್ ಜೊತೆ ಅಫ್ಜರ್ ಡೀಲ್ ಮಾಡಿಕೊಂಡಿದ್ದು ನಿಜಾನ? ನೋ ಸಂಧಾನ ಅನ್ನುತ್ತಿದ್ದವರು ಅಫ್ಜರ್ ನೋಟ್ ಮುಂದೆ ರಾಜಿಯಾದ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಸ್ಡಿಪಿಐ ಪಕ್ಷವನ್ನ ನಂಬಬಹುದೇ? ಮತದಾರರಿಗೆ ಗರಿಗರಿ ನೋಟು ಹಂಚಿ ಗೆಲ್ಲಲು ಪ್ಲಾನ್ ನಡೆದಿತ್ತ? ಎಸ್ಡಿಪಿಐದು ಒಳಗೊಂದು ಸಿದ್ಧಾಂತ ಹೊರಗೊಂದು ಸಿದ್ಧಾಂತನ? ಎಸ್ಡಿಪಿಐ ಅಭ್ಯರ್ಥಿಯಾಗಿ ಅಫ್ಜರ್ ಕೊಡ್ಲಿಪೇಟೆ ದಾವಣಗೆರೆ ದಕ್ಷಿಣದಲ್ಲಿ ಕಣದಲ್ಲಿದ್ದಾರೆ. ಆದರೆ ಕೇಳಿ ಬರ್ತಾ ಇರುವಂತಹ ಗಂಭೀರ ಆರೋಪ ಅಂತಂದ್ರೆ ಅದು ಸ್ವತಃ ಮುಸ್ಲಿಂ ನಾಯಕರುಗಳೇ ಮಾಡ್ತಾ ಇರುವಂತಹ ಗಂಭೀರ ಆರೋಪ. ಅಂದ್ರೆ ಅಫ್ಜರ್ ಕೊಡ್ಲಿಪೇಟೆ ಎಸ್ಡಿಪಿಐ ಅಭ್ಯರ್ಥಿಯಾಗಿದ್ದುಕೊಂಡು ಈ ಸಂದರ್ಭದಲ್ಲಿ ಕೈಯಿಂದ ಹಣ ಪಡೆದು ಎಸ್ಡಿಪಿಐ ಅಭ್ಯರ್ಥಿ ಚುನಾವಣೆ ನಡೆಸಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನ ಆ ಸಮುದಾಯದವರೇ ಮಾಡ್ತಿದ್ದಾರೆ. ಅಫ್ಜರ್ ಕೊಡ್ಲಿಪೇಟೆ ಸಮುದಾಯದವರೇ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸಚಿವ ಜಮೀರ್ ವಿರುದ್ಧ ಹಣ ಹಂಚಿಕೆಯ ಆರೋಪ ಕೇಳಿ ಬರ್ತಾ ಇದೆ. ಎಸ್ಡಿಪಿಐ ಪಕ್ಷಕ್ಕೆ ಜಮೀರ್ ಎಷ್ಟು ಲಕ್ಷ ಕೊಟ್ಟಿದ್ದಾರೆ ಆರೋಪ ಕೇಳಿ ಬಂದ್ರು ಅಫ್ಜರ್ ಉಚ್ಚಾಟನೆ ಯಾಕಿಲ್ಲ ಎಸ್ಡಿಪಿಐನಿಂದ? ಮುಸ್ಲಿಂ ನಾಯಕರಿಂದಲೇ ಡೀಲ್ ಬಗ್ಗೆ ಸ್ಫೋಟಕ ಹೇಳಿಕೆ ಹೊರಬೀಳ್ತಾ ಇದೆ. ಜಮೀರ್ ವಿರುದ್ಧ ಕಾಂಗ್ರೆಸ್ ಕ್ರಮ ತೆಗೆದುಕೊಳ್ಳುತ್ತಾ? ಜಮೀರ್ ಒಂದ್ ಕಡೆ ಎಸ್ಡಿಪಿಐ ಅಭ್ಯರ್ಥಿಗೆ ಚುನಾವಣೆ ನಡೆಸೋದಕ್ಕೆ ದುಡ್ಡು ಕೊಟ್ಟಿದ್ರ? ಅಫ್ಜರ್ ಅನ್ನ ಎಸ್ಡಿಪಿಐ ಉಚ್ಚಾಟನೆ ಮಾಡುತ್ತಾ? ಇನ್ನು ಜಮೀರ್ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಾ ಕಾಂಗ್ರೆಸ್? ಎಸ್ಡಿಪಿಐ ಪಕ್ಷಕ್ಕೆ ಜಮೀರ್ ಕೊಟ್ಟಂತ ಲಕ್ಷ ಲಕ್ಷ ಹಣ ಎಷ್ಟು? ಇದು ಸದ್ಯ ಕೇಳಿ ಬರ್ತಾ ಇರುವಂತಹ ಗಂಭೀರ ಆರೋಪ. ಎಸ್ಡಿಪಿಐ ಅಭ್ಯರ್ಥಿಯ ಕಣದಲ್ಲಿದ್ದಾರೆ. ಎಸ್ಡಿಪಿಐ ಉಚ್ಚಾಟನೆ ಮಾಡಬೇಕು ಅಫ್ಜರ್ ಕೊಡ್ಲಿಪೇಟೆಯನ್ನ ಅನ್ನುವಂಥದ್ದು ಸ್ವತಃ ಮುಸ್ಲಿಂ ಮುಖಂಡರೇ ಮಾಡ್ತಾ ಇರುವಂಥ ಅಥವಾ ವ್ಯಕ್ತಪಡಿಸ್ತಾ ಇರುವಂಥ ಅಭಿಪ್ರಾಯ ಇದು. ದಾವಣಗೆರೆ ದಕ್ಷಿಣದಲ್ಲಿ ಒಂದು ಕಡೆ ಬಿಜೆಪಿ, ಮತ್ತೊಂದು ಕಡೆ ಕಾಂಗ್ರೆಸ್ ಕಣದಲ್ಲಿ ಇರುವಂಥದ್ದು, ಮತ್ತೊಂದು ಕಡೆ ಎಸ್ಡಿಪಿಐ ಅಭ್ಯರ್ಥಿ ಕಣದಲ್ಲಿದ್ದಾರೆ. ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಸಿಗಲಿಲ್ಲ ಅನ್ನುವಂಥ ವಿಚಾರವನ್ನೇ, ಅಂದರೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗಿಲ್ಲ ಮುಸ್ಲಿಂ ಸಮುದಾಯದವರಿಗೆ ಅನ್ನುವಂಥ ಒಂದು ವಿಚಾರವನ್ನೇ ಮುಂದಿಟ್ಟುಕೊಂಡು ಚುನಾವಣಾ ಅಖಾಡಕ್ಕೆ ಧುಮುಕಿರುವ ಅಫ್ಜರ್ ಕೊಡ್ಲಿಪೇಟೆ ಪ್ರಚಾರದ ಭಾಗವಾಗಿ ಆ ವಿಚಾರವನ್ನು ಪ್ರಸ್ತಾಪ ಮಾಡುವುದರ ಜೊತೆಗೆ ಅಭಿವೃದ್ಧಿ ಕೆಲಸಗಳೇನೂ ಆಗಿಲ್ಲ, ತನ್ನನ್ನು ಗೆಲ್ಲಿಸಿದರೆ ಖಂಡಿತವಾಗಲೂ ಎಲ್ಲ ಸಮುದಾಯವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇರುವಂಥ ಅಫ್ಜರ್ ಕೊಡ್ಲಿಪೇಟೆಗೆ ಚುನಾವಣೆಯ ಸಂದರ್ಭದಲ್ಲಿ ಹಣದ ಸಹಾಯವನ್ನ ಮಾಡಲಾಗಿದೆಯಾ? ಜಮೀರ್ ಹಣದ ಸಹಾಯವನ್ನ ಮಾಡಿದ್ದಾರೆ, ಲಕ್ಷ ಲಕ್ಷ ಹಣದ ಸಹಾಯ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅಂದ್ರೆ ಜಮೀರ್ ವಿರುದ್ಧ ಹಣ ಹಂಚಿಕೆ ಆರೋಪ ಕೇಳಿ ಬರ್ತಾ ಇದೆ. ಜಮೀರ್ ವಿರುದ್ಧ ಕಾಂಗ್ರೆಸ್ ಏನಾದರೂ ಕ್ರಮ ತೆಗೆದುಕೊಳ್ಳುತ್ತಾ ಈ ವಿಚಾರವಾಗಿ ಮುಸ್ಲಿಂ ಮುಖಂಡರೇ ಆರೋಪ ಮಾಡ್ತಾ ಇರುವಂಥದ್ದು ಬೇರಾರೂ ಅಲ್ಲ. ಇನ್ನು ಅಫ್ಜರ್ ಅನ್ನ ಎಸ್ಡಿಪಿಐ ಉಚ್ಚಾಟನೆ ಮಾಡುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.